ಮರೆತು ಹೋಗಿದ್ದ ಸೈನಿಕನ ಬ್ಯಾಗ್ ಅನ್ನು ಹಿಂದಿರುಗಿಸಿ ಮಾನವೀಯತೆ ಮೆರೆದ ಆರ್ಪಿಎಫ್ ಸಿಬ್ಬಂದಿಗಳು. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಆಗಸ್ಟ್ 2 ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ನಿವೃತ್ತ ಸೈನಿಕ ಮಂಜುನಾಥ್ ಎಂ ಕರೆಕೆಂಚಪ್ಪನವರು ಎಂಬುವರು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಕೊಯಮತ್ತೂರಿನಿಂದ ಮುಂಬೈಗೆ ಸಂಚರಿಸುತ್ತಿದ್ದ ರೈಲಿನಲ್ಲಿ ಹಲವು ಮೂಲ ಡಾಕ್ಯುಮೆಂಟ್ಗಳಿದ್ದ ಒಂದು ಬ್ಯಾಗನ್ನು ಮರೆತು ಬಂದಿದ್ದರು. ತದನಂತರ ಈ ಕುರಿತು ತಕ್ಷಣವೇ ಬಿಎಸ್ಎಫ್ ಯೋಧರಾದ ಮಂಜುನಾಥ್ ಹಾಗೂ ಮನೋಹರ್ ನಾಯಕ್ ಇವರು ರೈಲ್ವೆ ಸಹಾಯವಾಣಿ 139ಗೆ ಕರೆ ಮಾಡುವ ಮೂಲಕ ದೂರು ದಾಖಲಿಸಿದ್ದರು. ಈ ಬಗ್ಗೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ನಾಟಕ ಕಲಬುರಗಿ ನಗರದ ರೈಲ್ವೆ ಸ್ಟೇಷನ್ಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಕಲಬುರಗಿ ನಗರದ ರೈಲು ನಿಲ್ದಾಣದ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಟಿಟಿ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳನ್ನು ತಪಾಸಣೆ ನಡೆಸುವ ಮೂಲಕ ಕಳೆದು ಹೋಗಿದ್ದ ಬ್ಯಾಗ್ ಅನ್ನು ಪತ್ತೆ ಹಚ್ಚಿದ್ದಾರೆ. ನಂತರ ಕಲಬುರಗಿ ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಸಮಗ್ರವಾಗಿ ಪರಿಶೀಲಿಸುವ ಮೂಲಕ ಮಂಜುನಾಥ್ ಇವರಿಗೆ ಕಳೆದುಕೊಂಡಿದ್ದ ಬ್ಯಾಗ್ ಅನ್ನು ಆಗಸ್ಟ್ 7ರಂದು ಶುಕ್ರವಾರ ಹಸ್ತಾಂತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದು, ಇವರ ಕಾರ್ಯಕ್ಕೆ ಯೋಧ ಮಂಜುನಾಥ್ ಇವರು ಧನ್ಯವಾದ ಹೇಳಿದರು. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಿಶ್ರಿಲಾಲ್ ಮೀನಾ, ಎಎಸ್ಐ ಮೆಹಬೂಬ್ ಎ ಖಾನ್, ಪೇದೆ ರಾಜಶೇಖರ್ ಮೀನಾ ಹಾಗೂ ಮಾಜಿ ಸೈನಿಕರಾದ ಸಿದ್ದಪ್ಪ ಮಿನುಜ್ಗಿ, ಮಂಜುನಾಥ್ ಎಂಕೆ ಉಪಸ್ಥಿತರಿದ್ದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್.